ಹೀಗಿದೆ. ಆದರೆ ಸರಿಯಾಗಿ ನಾವು ಮಿಶ್ರಣ ಅಂದರೆ ಪ್ರಮಾಣವನ್ನ ಅಥವಾ ಸರಿಯಾದ ಪದಾರ್ಥಗಳನ್ನ ಮಿಕ್ಸ್ ಮಾಡಲಿಲ್ಲ ಅಂದರೆ ಹೇಗಿದೆ ಇದು ಅಂತ. ಅಂದರೆ ಇಂಥದ್ದನ್ನು ನಾವು ತಲೆಗೆ ಹಚ್ಕೊಂಡಾಗ ಇದರಿಂದ ಯಾವುದೇ ರೀತಿಯ ಉಪಯೋಗ ಕೂಡ ಆಗೋದಿಲ್ಲ ಅಂತಲೂ ನಮ್ಮ ತಜ್ಞರು ಹೇಳಿದ್ದಾರೆ. ಹಾಗಾಗಿ ನಮಗೆ ಎಲ್ಲೋ ಒಂದ್ಸತಿ ಅನ್ಸುತ್ತೆ, ಏನಪ್ಪ ಇಷ್ಟೆಲ್ಲ ರೇಂಜ್ಗೆ ಬೇಕಾ ಮನೆಯಲ್ಲಿ ಇದನ್ನೆಲ್ಲ ಮಾಡ್ಕೊಡೋದು ಅಂತ. ಆದರೆ ಒಂದು ಸಲ ಯೋಚನೆ ಮಾಡಿ, ನಾವು ದುಡ್ಡು ಕೊಟ್ಟಿದ ತಕ್ಷಣ ಒಂದು ಪ್ರಾಡಕ್ಟ್ ಅಂಗಡಿಯಿಂದ ತಗೊಂಡು ಬಂದು ಸುಲಭವಾಗಿ ಉಪಯೋಗಿಸ್ತೀವಿ. ಆದರೆ ಅದರ ಹಿಂದೆ ಇರುವಂತಹ ದುಷ್ಪರಿಣಾಮಗಳು ಅದು ದಿನೇ ದಿನೇ ಆಗ್ತಾ ಇದ್ದಾಗೇನೆ ಹೇಗೆ ನಮ್ಮ ಮೇಲೆ ಅಡ್ಡ ಪರಿಣಾಮಗಳನ್ನ ಬೀರುತ್ತೆ ಅಂತ. ಹಾಗಾಗಿಯೇ ಅಂದ್ರೆ ಸ್ವದೇಶಿ ಅಥವಾ ಸ್ವಮೇಕ್ ಅಂತಾನೆ ಅನ್ಕೊಳ್ಳೋಣ. ಯಾಕಂದ್ರೆ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನೇ ಬಳಸಿ ಮಾಡಿದಾಗ ಒಂದು ಕಡೆ ನಮಗೆ ನೆಮ್ಮದಿ ಇರುತ್ತೆ. ಹೌದಪ್ಪ, ನಾನೇ ಕಷ್ಟಪಟ್ಟು ಮಾಡ್ಕೊಂಡ್ರು ನನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಥವಾ ನನ್ನ ಸೌಂದರ್ಯ ಚೆನ್ನಾಗಿರ್ಲಿ ಅನ್ನೋದಕ್ಕೆ ಇಷ್ಟೆಲ್ಲ ರಿಸ್ಕ್ ತಗೊಂಡೆ ಅಂತ ಇರುತ್ತೆ. ಆದ್ರೂ ಕೂಡ ನೆಮ್ಮದಿ ಇರುತ್ತೆ, ಆರೋಗ್ಯ ಇರುತ್ತೆ, ಸೌಂದರ್ಯ ಇರುತ್ತೆ. ಹಾಗಾಗಿದೆ, ಧನ್ಯವಾದಗಳು. ನೇತ್ರಾವತಿ ರಮೇಶ್ ಅವರು